ನಮ್ಮಂತವರಿಗೆ ಸಮಾಜದ ಅವಶ್ಯಕತೆ ಇಲ್ಲ. ತಮಗೆ ಬೇಕಾದುದು ಸಮಾನಾಂತರ ಸಮಾಜ, ಮೇಲು ಕೀಳು ಎಂಬ ಸಮಾಜ. ತಮಗ ಅಂಬೇಡ್ಕರ್ ಬಯಸಿದಂತ ಸಮಾಜ ಬೇಕಾಗಿಲ್ಲ. ಅಂಬೇಡ್ಕರ್ ತಂದೆಗಳು ಬಲಿಷ್ಠ ಸಂವಿಧಾನ ಕೊಡ್ಲಿಕ್ಕಂದ್ರ, ಅಕಸ್ಮಾತ್ ಅಂಬೇಡ್ಕರ್ ತಂದೆಗಳು ಸಂವಿಧಾನ ಕೊಟ್ಟಲಿಕ್ಕಂದ್ರೆ ಏನಾಕಿತ್ತಪ್ಪ ಅಂದ್ರ ನಮ್ಮ ಭಾರತಕ್ಕೆ ಪ್ರಥಮ ಪ್ರಧಾನಮಂತ್ರಿಗಳು ಯಾರು? ಜವಾಹರ್ಲಾಲ್ ನೆಹರು. ಹೌದು, ಎಲ್ಲರಿಗೂ ಏನ್ ಹೆಸರ್ತಾರ? ಅವ್ರ ಮೊಮ್ಮಕ್ಳಿಗೆ ಏನಂತಾರ? ಬಂಗಾರ ಚಮಚ ಬಾಯಾಗಿ ತಗೊಂಡು ಹುಟ್ಟದವ್ರು ಅಂತಾರೆ. ಹೌದು, ಅವರೇ ಪ್ರಧಾನಿ ಆಗಿ ಹೋಗ್ಬಿಟ್ಟಿದ್ರು. ಅವತ್ತೆಲ್ಲ ಕಡಿತಕನ ಅವರೇ ಹಾಕಿದ್ರು. ಇವತ್ತು ನೀವು ಯಾರೇ ಪ್ರಧಾನಮಂತ್ರಿಗಳಾಗಿರಿ ಅಂದ್ರೆ, ನೀವು ಯಾರೇ ರಾಷ್ಟ್ರಪತಿಗಳಾಗಿರಿ ಅಂದ್ರೆ, ನೀವು ಯಾರೇ ಗೃಹ ಸಚಿವರಾಗಿರಿ ಅಂದ್ರೆ, ನೀವು ಯಾರೇ ಉನ್ನತಿ ಉದ್ಯೋಗದಿರಿ ಅಂದ್ರೆ, ಅದಕ್ಕೆ ನೀವು ಎಲ್ಲಾರು ಯಾರು ನೆನೆಸ್ಬೇಕು? ಅಂಬೇಡ್ಕರ್ ತಂದೆಗಳನ್ನ ನೆನೆಸ್ಬೇಕು. ದಲಿತರು, ದಮನಿತರು, ಸ್ತ್ರೀಕುಲ, ಅಂಗವಿಕಲರು, ರೋಗಿಗಳು, ವೃದ್ಧರು, ಅಪರಾಧಿಗಳು ಸೇರಿದಂತೆ ಎಲ್ಲರಿಗೂ ಬದುಕುವ ಮತ್ತು ತಮ್ಮ ಹಕ್ಕಿಗಾಗಿ ಒತ್ತಾಯಿಸುವ ಶಕ್ತಿಯನ್ನು ನೀಡಿದವರು ಅಂಬೇಡ್ಕರ್ ತಂದೆಗಳು. ಇಂಥ 10 ಹಲವು ಕಾರಣಗಳಿಂದ ಭಾರತದ ಸಂವಿಧಾನ ಭಾರತೀಯರಿಗೆ ಶ್ರೇಷ್ಠ ಅಷ್ಟೇ ಅಲ್ಲ, ಇದು ನಮ್ಮ ಉಸಿರಾಗೈತಿ. ಭಾರತದ ಸಂವಿಧಾನ ನಮ್ಮೆಲ್ಲರ ಉಸಿರಾಗೈತಿ. ಭಾರತದ ಸಂವಿಧಾನವೇ ಭಾರತೀಯರಿಗೆಲ್ಲ ಧರ್ಮ ಗ್ರಂಥ. ನಮ್ಮ ಧರ್ಮ ಗ್ರಂಥ ಯಾವುದು? ಸಂವಿಧಾನ. ನಮ್ಮ ಧರ್ಮ ಗ್ರಂಥ ಯಾವುದು? ಸಂವಿಧಾನ. ಅಂತ ಸಂವಿಧಾನವನ್ನು ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಧರ್ಮದ ಗುರುಗಳು ಮತ್ತು ಆ ದೇವರಕ್ಕಿಂತ ಹೆಚ್ಚು. ಅಂತವ್ರ ಹೆಸರನ್ನ ನೀವು ಹೇಳಬಾರತ್ತೀರಿ. ಅಂತವ್ರ ಹೆಸರು ಹೇಳದೆ ನಮ್ಗ ಸರ್ವ ತಾವಾನಾಗೈತಿ. ಕಾರಣ ಅಂಬೇಡ್ಕರ್ ಎಂಬುದೇ ನಮ್ಗೆ ಏನಾಗೈತಿ? ಎಲ್ಲಾರ್ಗಿ, ನಮ್ಮ ಭಾರತೀಯರಿಗೆ ಎಲ್ಲಾರ್ಗಿ ಏನಪ್ಪಾ ಅಂದ್ರ ದಿವ್ಯವಾದಂತ ಮಂತ್ರ ಐತಿ. ಅದನ್ನ ನಾವು ಪ್ಯಾಶನ್ ಆಗಿ ಹೇಳಾಕತ್ತಿಲ್ಲ. ನಾವು ಅಂಬೇಡ್ಕರ್ ಹೆಸರನ್ನ ಪ್ಯಾಶನ್ ಆಗಿ ಹೇಳಾಕ್ತಿಲ್ಲ, ನಮ್ಮ ಅಂತರಾಳದಿಂದ ಹೇಳಾಕ್ತೇವ್, ನಾವು ಅಂತಃಕರಣದಿಂದ ಹೇಳಾಕ್ತೇವ್, ಕಳ್ಳನೆ ಹೇಳಾಕತ್ತೇವ್. ಅದಕ್ಕೆ ಎಲ್ಲಾರು ಗಟ್ಟಿಯಾಗಿ ಹೇಳ್ರಿ, ಅಂಬೇಡ್ಕರ್ 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 ಅಂಬೇಡ್ಕರ್. ಸುಮ್ಮನೆ ಇದು ಭಾಷಣ ಹೇಳುವ ಮಾತಲ್ಲ. ಸದಾ ಕಾಲ ನಾವು ಅಂತಃಕರಣದಾಗ ಜಪ ಮಾಡ್ಕೊತಿರ್ಬೇಕು. ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್, ಕುತ್ತ ಅಂಬೇಡ್ಕರ್, ನಿತ್ರ ಅಂಬೇಡ್ಕರ್, ರೊಟ್ಟಿ ಮಾಡಾಕತ್ರ ಅಂಬೇಡ್ಕರ್, ಗಾಡಿ ಹೊಡಕತ್ರ, ಏನು ಕೆಲಸ ಮಾಡಾಕತ್ರ, ಯಾವ ಮಂತ್ರ ಜಪಿಸ್ಬೇಕು ಭಾರತೀಯರೆಲ್ಲರೂ? ಅಂಬೇಡ್ಕರ್. ಮುಂದೆ ನೀವು ಹೇಳ್ತೀರಿ, ಇದ್ರ ಮುಂದೆ ಹಾಕ್ತೀರಿ, ಇದನ್ನ ಪ್ಯಾಶನ್ ಹತ್ರ ಇದ್ರೆ ಅದ್ರ ಮುಂದಿನ ಬಾಗಿ ಹೇಳ್ತೀರಪ್ಪ ಅಂದ್ರ ಇಷ್ಟೊಂದು ಸರ್ಪೆ ಅಂಬೇಡ್ಕರ್ ಅಂಬೇಡ್ಕರ್ ಆಗ್ತಿಲ್ಲ. ಇಷ್ಟು ಸರ್ಪೆ ನೀವು ಆ ದೇವ್ರ ಹೆಸರು ಹೇಳಿದ್ರಿ ಅಂದ್ರ 7 ಜನ್ಮಕ್ಕ ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತೀರಿ. ಅಂದ್ರ ಅಮಿತ್ ಶಾಜಿ ಅವರೇ ತಮಗ ಗೊತ್ತಿರಲಿ, ಈ ದೇಶದ 80% ಜನ ಬುದ್ಧ, ಬಸವ, ದಾಸರು, ಸಂತರು, ಕುವೆಂಪುರವರು, ಪೆರಿಯಾರವರು, ಕಬೀರದಾಸರು, ಕನಕದಾಸರು, ಮೀರಾ ತಾಯಿಯರು, ಇಂಥ ಮಹಾನ್ ಚೇತನಗಳ ಈ ಅವೈದಿಕ ಮಾರ್ಗದಲ್ಲಿ ಸಾಗೋರದೇವು ನಾವೆಲ್ಲರೂ. 100ಕ್ಕೆ 80ಕ್ಕಿಂತ ಹೆಚ್ಚಿನವರೆಲ್ಲರೂ ಯಾವ ಮಾರ್ಗದಾಗದೇವು? ಅವೈದಿಕ ಮಾರ್ಗದ ಸಾಗೋರು ನಾವೆಲ್ಲರೂ ಯಾರದೇವು? ಹಿಂದೂಗಳದೇವು. ನಾವ್ಯಾರು ಹಿಂದೂಗಳು ಅಲ್ಲ, ನಾವೆಲ್ಲರೂ ಯಾರು? ಹಿಂದೂಗಳದೇವು. ಇದ್ರ ಬಗ್ಗೆ ತಮ್ಗೆ ಎಚ್ಚರ ಇರಲಿ. ತಾವು ಒತ್ತಾಯದಿಂದ ಮತ್ತೆ ನಮ್ಮ ಮೇಲೆ ಏನ್ ಮಾಡಾಕ್ತಿರಿ? ಆ ವೈದಿಕತೆಯನ್ನು ತಂದು ಹೇರಬೇಕಂತ ಮಾಡ್ರಿ. ವೈದಿಕತೆಯನ್ನು ತಂದು ಹೇರುವ